ओम नमः शिवाय। ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 15/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ಮಧುರ ಮಕ್ಕಳೇ, ಈ ಪ್ರಪಂಚದಲ್ಲಿ ನಾವು ಆಟಗಾರರು ಎನ್ನುವುದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ನಂಬರ್ ವಾರ್ ಪಾತ್ರಾಭಿನಯ ಮಾಡಲು ಬರುತ್ತೇವೆ. ಇದು ಬಹಳ ಅಕ್ಯುರೇಟ್ ನಾಟಕವಾಗಿದೆ. ಇದರಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಿಲ್ಲ. ಇದನ್ನು ಇನ್ಅಕ್ಯುರೇಟ್ ಎಂದು ಹೇಳಲು ಸಾಧ್ಯವಿಲ್ಲ. ಮಧುರ ಮಕ್ಕಳೇ, ಇಲ್ಲಿ ಕುಳಿತಾಗ ಬುದ್ಧಿಯಲ್ಲಿ ಇದೇ ನೆನಪಿರಲಿ. ಓಂ ನಮಃ ಶಿವಾಯ್. ಈಗ ಆತ್ಮಿಕ ಮಕ್ಕಳಿಗೆ ಗೊತ್ತಿದೆ, ಹೊಸ ಪ್ರಪಂಚದಲ್ಲಿ ಸುಖವಿದೆ, ಹಳೆಯ ಪ್ರಪಂಚದಲ್ಲಿ ದುಃಖವಿದೆ. ದುಃಖದಲ್ಲಿ ಎಲ್ಲಾ ದುಃಖಗಳು ಬಂದು ಬಿಡುತ್ತವೆ ಮತ್ತು ಸುಖದಲ್ಲಿ ಎಲ್ಲಾ ಸುಖಗಳು ಬಂದು ಬಿಡುತ್ತವೆ. ಸುಖದ ಪ್ರಪಂಚದಲ್ಲಿ ದುಃಖದ ಹೆಸರೇ ಇರುವುದಿಲ್ಲ. ಎಲ್ಲಿ ದುಃಖವಿದೆಯೋ ಅಲ್ಲಿ ಸುಖದ ಹೆಸರೇ ಇರುವುದಿಲ್ಲ. ಎಲ್ಲಿ ಪಾಪವಿದೆಯೋ ಅಲ್ಲಿ ಪುಣ್ಯದ ಹೆಸರಿಲ್ಲ. ಎಲ್ಲಿ ಪುಣ್ಯವಿದೆಯೋ ಅಲ್ಲಿ ಪಾಪದ ಹೆಸರಿಲ್ಲ. ಅದು ಯಾವ ಸ್ಥಳ? ಒಂದು ಸತ್ಯಯುಗ ಮತ್ತು ಇನ್ನೊಂದು ಕಲಿಯುಗ. ಇದು ಅವಶ್ಯವಾಗಿ ಮಕ್ಕಳ ಬುದ್ಧಿಯಲ್ಲಿ ಇರಲೇಬೇಕು. ಈಗ ದುಃಖದ ಸಮಯ ಮುಗಿಯುತ್ತಿದೆ ಮತ್ತು ಸತ್ಯಯುಗಕ್ಕಾಗಿ ತಯಾರಿ ನಡೆಯುತ್ತಿದೆ. ಇದು ಅವಶ್ಯವಾಗಿ ಎಲ್ಲರ ಬುದ್ಧಿಯಲ್ಲಿ ನಂಬರ್ ವಾರ್ ಆಗಿ ಇರುತ್ತದೆ. ನಾವೀಗ ಈ ಕಲಿಯುಗದ ಗಲೀಜು ಪ್ರಪಂಚದಿಂದ ಆ ದಡದ ಸತ್ಯಯುಗ ಅಥವಾ ರಾಮರಾಜ್ಯಕ್ಕೆ ಹೋಗುತ್ತಿದ್ದೇವೆ. ಸತ್ಯಯುಗದಲ್ಲಿ ಸುಖವಿದೆ, ಕಲಿಯುಗದಲ್ಲಿ ದುಃಖವಿದೆ. ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಸುಖ ನೀಡುವವರೇ ದುಃಖ ಕೊಡುತ್ತಾರೆ ಎಂದಲ್ಲ. ಈ ರೀತಿಯಲ್ಲ. ಸುಖವನ್ನು ತಂದೆ ಕೊಡುತ್ತಾರೆ, ದುಃಖವನ್ನು ಮಾಯಾ ರಾವಣ ಕೊಡುತ್ತಾನೆ. ಆ ಶತ್ರುವಿನ ಒಂದೇ ಒಂದು ಚಿತ್ರವಿದೆ. ಪ್ರತಿ ವರ್ಷ ಅವನ ಪ್ರತಿಕೃತಿಯನ್ನು ತಯಾರಿಸಿ ಸುಡುತ್ತಾರೆ. ಅಂದ್ರೆ ಅವನ ಮೂರ್ತಿ ಮಾಡಿ ಸುಡುತ್ತಾರೆ. ದುಃಖ ಕೊಡುವವರ ಪ್ರತಿಕೃತಿಯನ್ನೇ ಅಂದ್ರೆ ಮೂರ್ತಿಯನ್ನೇ ಯಾವಾಗಲೂ ತಯಾರಿಸಲಾಗುತ್ತದೆ. ಮಕ್ಕಳೇ, ಅವನ ರಾಜ್ಯ ಮುಗಿದಾಗ ಅವನು ಯಾವಾಗಲೂ ಮುಕ್ತನಾಗುತ್ತಾನೆ ಎಂದು ನಿಮಗೆ ತಿಳಿದಿದೆ. ನಮ್ಮ ಮೂಲಕವೇ ರಾವಣ ಅಂದರೆ ದುಃಖದ ವಿನಾಶವಾಗುತ್ತದೆ ಎಂದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ದುಃಖ ಕೊಡುವವರು ಈ 5 ವಿಕಾರಗಳ ರಾವಣ. ನೀವು ಇಲ್ಲಿ ಕುಳಿತಿದ್ದರೂ ಬುದ್ಧಿಯಲ್ಲಿ ಇದೇ ನೆನಪಿರಲಿ. ನಾವು ನಮ್ಮ ಬಾಬಾನ ಬಳಿ ಹೋಗೋಣ. ರಾವಣನನ್ನು ತಂದೆ ಎಂದು ಕರೆಯುವುದಿಲ್ಲ. ಯಾವಾಗಲಾದರೂ ಕೇಳಿದ್ದೀರಾ? ರಾವಣನನ್ನು ಪರಮಪಿತ ಪರಮಾತ್ಮ ಎಂದು ಕರೆಯುತ್ತಾರೆಯೇ? ಎಂದಿಗೂ ಇಲ್ಲ. ಹೌದು, ಬುದ್ಧಿ ಅಷ್ಟು ಚಿಕ್ಕದಾಗಿರುವುದರಿಂದ ಲಂಕೆಯಲ್ಲಿ ರಾವಣನಿದ್ದ ಎಂದು ತಿಳಿದುಕೊಳ್ಳುತ್ತಾರೆ. ಈ ಇಡೀ ಪ್ರಪಂಚವೇ ಲಂಕೆ ಎಂದು ನಿಮಗೆ ತಿಳಿಸಲಾಗಿದೆ. ವಾಸ್ಕೋಡಿಗಾಮ ಹಡಗಿನ ಮೂಲಕ ಸುತ್ತು ಹಾಕಿದ್ದಾನೆ ಎಂದು ಹೇಳುತ್ತಾರೆ. ಅವನು ಸುತ್ತು ಹಾಕಿದ ಸಮಯದಲ್ಲಿ ಈ ಸ್ಟೀಮರ್ ಇತ್ಯಾದಿಗಳು ಇರಲಿಲ್ಲ. ರೈಲು ಹಬೆಯ ಮೇಲೆ ಚಲಿಸುತ್ತದೆ. ವಿದ್ಯುತ್ ಬೇರೆಯೇ ವಿಷಯ. ಹೊಸ ಪ್ರಪಂಚವನ್ನು ಸುಖಧಾಮ, ಹಳೆಯ ಪ್ರಪಂಚವನ್ನು ದುಃಖಧಾಮ ಎಂದು ಕರೆಯಲಾಗುತ್ತದೆ ಎನ್ನುವುದು ಮಕ್ಕಳ ಬುದ್ಧಿಯಲ್ಲಿ ಚೆನ್ನಾಗಿದೆ. ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದ ಬದಲಾವಣೆ ಹೇಗೆ ಆಗುತ್ತದೆ ಎನ್ನುವುದು ನಿಮಗೆ ಗೊತ್ತಿದೆ. ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಳ್ಳುತ್ತಾರೆ. ಕೆಲವರು ಬಹಳ ಕಡಿಮೆ ತಿಳಿದುಕೊಳ್ಳುತ್ತಾರೆ. ಎಷ್ಟು ಕಡಿಮೆ ಎಂದರೆ ಎಂದಿಗೂ ನೆನಪು ಮಾಡುವುದಿಲ್ಲ. ಇದು ಕೇವಲ 1 ಸೆಕೆಂಡಿನ ವಿಷಯ. ಕಲಿಯುಗ ಹಳೆಯ ಪ್ರಪಂಚ, ಸತ್ಯಯುಗ ಹೊಸ ಪ್ರಪಂಚ. ಈಗ ಹೊಸ ಪ್ರಪಂಚದ ಸ್ಥಾಪನೆಯಾಗುತ್ತಿದೆ. ಹಳೆಯ ಪ್ರಪಂಚ ಮುಗಿದು ಹೋಗುತ್ತದೆ. ಮೊದಲು ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತದೆ, ನಂತರ ಹಳೆಯ ಪ್ರಪಂಚ ಮುಗಿಯುತ್ತದೆ. ಶಬ್ದಗಳಲ್ಲಿ ಯಾವಾಗಲೂ ಮೇಲೆ ಕೆಳಗೆ ಹೇಳಬಾರದು. ಮೊದಲು ಸ್ಥಾಪನೆ, ನಂತರ ವಿನಾಶ, ಆಮೇಲೆ ಪಾಲನೆ. ಮೊದಲು ವಿನಾಶ ಎಂದು ಹೇಳುವುದು ತಪ್ಪಾಗುತ್ತದೆ. ಮೊದಲು ಸ್ಥಾಪನೆ, ನಂತರ ವಿನಾಶ, ಪಾಲನೆ. ಇದನ್ನು ಸಂಪೂರ್ಣವಾಗಿ ಪಕ್ಕಾ ಮಾಡಿಕೊಳ್ಳಿ. ಗಿಳಿಯಂತೆ ನೆನಪಿಟ್ಟುಕೊಳ್ಳುವ ಅನೇಕ ಮಕ್ಕಳಿದ್ದಾರೆ. ಅದು ಸರಿ ಅಥವಾ ತಪ್ಪು ಎಂದು ಅವರಿಗೆ ತಿಳಿಯುವುದಿಲ್ಲ. ತಪ್ಪನ್ನು ಸರಿಪಡಿಸುವುದೇ ತಿಳುವಳಿಕೆಯಾಗಿದೆ. ಶಬ್ದಗಳನ್ನು ಅರ್ಥಸಹಿತ ಹೇಳಬೇಕು. ಮೊದಲು ಸ್ಥಾಪನೆ, ನಂತರ ವಿನಾಶ, ನಂತರ ಪಾಲನೆಯನ್ನು ಅರ್ಧಕಲ್ಪದವರೆಗೆ ಮಾಡುತ್ತಿರುತ್ತಾರೆ. ನಂತರ ರಾವಣನ ಪಾಲನೆ ನಡೆಯುತ್ತದೆ. ಅದನ್ನು ಸುಳ್ಳು ವಿಕಾರಿ ಪಾಲನೆ ಎಂದು ಕರೆಯಲಾಗುತ್ತದೆ. ಇದನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ಎಂದು ಮಕ್ಕಳಿಗೆ ಗೊತ್ತಿದೆ.
ಇಲ್ಲಿ ತಮೋಪ್ರಧಾನ ಮನುಷ್ಯರು ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಇದು ಅತ್ಯಂತ ಥರ್ಡ್ ಕ್ಲಾಸ್ ಪಾಯಿಂಟ್ ಆಗಿರುತ್ತದೆ. ಇದು ಮಕ್ಕಳಿಗೆ ನಡೆಯುತ್ತಾ ಕುಳಿತುಕೊಳ್ಳುತ್ತಾ ಬುದ್ಧಿಯಲ್ಲಿ ಇರಬೇಕು. ಇದು ಬಹಳ ಸಹಜವಾಗಿದೆ. ಇದು ಆಲ್ಫ್ನ ವಿಷಯವಾಗಿದೆ. ಅವರು ಅಲ್ಲ ಅಥವಾ ಖುದಾನನ್ನು ನೆನಪು ಮಾಡಿ ಎನ್ನುತ್ತಾರೆ. ನೀವು ತಂದೆಯನ್ನು ನೆನಪು ಮಾಡಿ ಎಂದು ಹೇಳುತ್ತೀರಿ. ಬಾಬಾ ಎಂಬ ಶಬ್ದ ಬಹಳ ಮಧುರವಾಗಿದೆ. ಅಲ್ಲ ಎಂದರೆ ಆಸ್ತಿ ನೆನಪಿಗೆ ಬರುವುದಿಲ್ಲ. ಬಾಬಾ ಎಂದರೆ ಆಸ್ತಿ ಅವಶ್ಯವಾಗಿ ನೆನಪಿಗೆ ಬರುತ್ತದೆ. ಮುಸಲ್ಮಾನರು ತಂದೆ ಎಂದು ಕರೆಯುವುದಿಲ್ಲ, ಅವರು ಅಲ್ಲಾ ಮಿಯಾ ಎನ್ನುತ್ತಾರೆ. ಮಿಯಾ ಬೀಬಿ ಭಾರತದಲ್ಲಿ ಅತ್ಯಂತ ಶ್ರೇಷ್ಠ ಶಬ್ದವೆಂದರೆ ಪರಮಪಿತ ಪರಮಾತ್ಮ. ತಂದೆ ಎಂದ ಕೂಡಲೇ ಶಿವಲಿಂಗ ನೆನಪಿಗೆ ಬರುತ್ತದೆ. ಯುರೋಪಿಯನ್ನರು ಗಾಡ್ ಫಾದರ್ ಎನ್ನುತ್ತಾರೆ, ಆದರೂ ಕಲ್ಲು ಮಣ್ಣಿನಲ್ಲಿದ್ದಾನೆ ಎನ್ನುತ್ತಾರೆ. ಅವರಿಗೂ ಈ ಕಲ್ಲೇ ನೆನಪಿಗೆ ಬರುತ್ತದೆ. ಅಥವಾ ಬಹುಶಃ ಕಲ್ಲು ನೆನಪಿಗೆ ಬರುವುದಿಲ್ಲವೋ ಏನೋ. ಇಲ್ಲಿ ಎಲ್ಲರಿಗೂ ಶಿವಲಿಂಗವೇ ನೆನಪಿಗೆ ಬರುತ್ತದೆ. ಈ ಕಲ್ಲಿನಲ್ಲಿ ಭಗವಂತನಿದ್ದಾನೆ ಎಂದು ತಿಳಿದುಕೊಳ್ಳುತ್ತಾರೆ. ಕಲ್ಲನ್ನು ಭಗವಂತ ಎಂದು ಪೂಜಿಸಲಾಗುತ್ತದೆ. ಈಗ ಆ ಕಲ್ಲು ಮೂಲತಃ ಎಲ್ಲಿಂದ ಬರುತ್ತದೆ? ಯಾವುದನ್ನು ಲಿಂಗ ಎಂದು ಕರೆಯಲಾಗುತ್ತದೆ? ಮೇಲಿನ ಪರ್ವತಗಳಿಂದ ಕಲ್ಲುಗಳು ಹರಿದು ಬರುತ್ತವೆ. ಆಗ ನೀರಿನಲ್ಲಿ ಒಂದಕ್ಕೊಂದು ಉಜ್ಜಿ ಗೋಲಾಕಾರವಾಗುತ್ತವೆ. ಉಜ್ಜಿ ಉಜ್ಜಿ ಬಹಳ ನುಣುಪಾಗುತ್ತವೆ. ಅವುಗಳಲ್ಲಿ ಚಿನ್ನದ ನೈಸರ್ಗಿಕ ಗುರುತುಗಳು ಇರುತ್ತವೆ. ಈಗ ಭಗವಂತನೇನು ಕಲ್ಲಲ್ಲ ಎಂದು ನಿಮಗೆ ಗೊತ್ತಿದೆ. ಅವರ ಈ ಪ್ರತಿಮೆಯನ್ನು ಮಾಡಲಾಗಿದೆ. ದೇವಿ ದೇವತೆಗಳು ಹಿಂದೆ ಆಗಿ ಹೋಗಿದ್ದಾರೆ. ನಂತರ ಅವರ ಕಲ್ಲಿನ ಮೂರ್ತಿಗಳನ್ನು ಮಾಡಲಾಗುತ್ತದೆ. ಕಲ್ಲಿನ ಚಿತ್ರವನ್ನು ಮಾಡಿ ಅವರಿಗೆ ಲಕ್ಷ್ಮಿ ಮತ್ತು ನಾರಾಯಣ ಎಂದು ಕರೆಯಲಾಗುತ್ತದೆ. ಈ ಸಮಯವಂತೂ ಭಕ್ತಿ ಮಾರ್ಗವಾಗಿದೆ. ಈಗ ನೀವು ಚೈತನ್ಯವಾಗಲು ಪುರುಷಾರ್ಥ ಮಾಡುತ್ತಿದ್ದೀರಿ. ನಾವು ಇಂತಹ ಕಲ್ಲಿನವರಾಗುವುದಿಲ್ಲ, ಚೈತನ್ಯವಾಗುತ್ತೇವೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಇವರು ಚೈತನ್ಯವಾಗಿದ್ದರು, ಪೂಜೆಗಾಗಿ ಕಲ್ಲಿನಿಂದ ಮಾಡಲಾಗಿದೆ. ಚೈತನ್ಯವಾಗಿದ್ದಾಗ ಪೂಜೆ ನಡೆಯುವುದಿಲ್ಲ. ಕಲ್ಲಿನವರಾದಾಗ ಅವರನ್ನು ಪೂಜಿಸಲಾಗುತ್ತದೆ. ಚೈತನ್ಯವು ಪೂಜ್ಯವಾಗಿದೆ. ಜಡವಾದಾಗ ಪೂಜೆಗೆ ಯೋಗ್ಯರಾಗುತ್ತಾರೆ. ಅವರು ಪೂಜ್ಯರು. ಅಲ್ಲಿ ಪೂಜಾರಿಗಳೇ ಇರುವುದಿಲ್ಲ, ಯಾರನ್ನೂ ಪೂಜಿಸುವುದೇ ಇಲ್ಲ. ಅಲ್ಲಿ ಕಲ್ಲಿನ ಚಿತ್ರಗಳನ್ನು ಮಾಡುವ ಅಗತ್ಯವೇ ಇಲ್ಲ. ಇವೆಲ್ಲವೂ ಭಕ್ತಿ ಮಾರ್ಗದಲ್ಲಿ ತಯಾರಾಗುತ್ತವೆ. ಯಾರು ಚೈತನ್ಯವಾಗಿದ್ದಾರೋ ಅವರ ನೆನಪಿಗಾಗಿ ಕಲ್ಲಿನ ಗುರುತುಗಳನ್ನು ಮಾಡಿ ಇಡುತ್ತಾರೆ. ಇವರು ಚೈತನ್ಯವಾದಾಗ ಜಡ ಚಿತ್ರಗಳೆಲ್ಲವೂ ಮುಗಿದು ಹೋಗುತ್ತವೆ. ನೀವು ಪೂಜ್ಯರಾಗುತ್ತೀರಿ. ಪೂಜ್ಯರು ಪೂಜೆಗೆ ಯೋಗ್ಯರಾದಾಗ ಕಲ್ಲಿನಿಂದ ಮಾಡುತ್ತಾರೆ. ಪೂಜ್ಯರೆಂದರೆ 5 ತತ್ವಗಳ ಶರೀರ. ಅದೇ ಚೈತನ್ಯವು ನಂತರ ಜಡವಾಗುತ್ತದೆ. ವ್ಯತ್ಯಾಸವಿದೆ ಅಲ್ಲವೇ? ಈಗ ಈ ದೇವತೆಗಳ ಜೀವನ ಕತೆ ನಿಮಗೆ ತಿಳಿದಿದೆ. ಮೊದಲು ಈ ಜ್ಞಾನದ ಕಣ್ಣು ಇರಲಿಲ್ಲ. ಈಗ ಮಕ್ಕಳಿಗೆ ಬಹಳಷ್ಟು ಜ್ಞಾನ ಸಿಕ್ಕಿದೆ. ಗ್ರಹಿಸುವವರು ನಂಬರ್ ವಾರ್ ಆಗಿದ್ದಾರೆ. ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಎಲ್ಲರಿಗೂ ಒಂದೇ ಸಿಗುತ್ತದೆ. ಈ ವಿಷಯಗಳು ನಿಮ್ಮನ್ನು ಹೊರತುಪಡಿಸಿ ಬೇರೆಯವರ ಬುದ್ಧಿಯಲ್ಲಿ ಇರುವುದಿಲ್ಲ. ನಿಮ್ಮಲ್ಲಿಯೂ ನಂಬರ್ ವಾರ್ ಪುರುಷಾರ್ಥದ ಅನುಸಾರವೇ ನಿಮ್ಮ ರುದ್ರಮಾಲೆಯು ತಯಾರಾಗುತ್ತದೆ, ರುಂಡಮಾಲೆಯೂ ತಯಾರಾಗುತ್ತದೆ. ಇದು ಸಂಪೂರ್ಣ ಮಾಲೆ ಎಂದು ಮಕ್ಕಳಿಗೆ ತಿಳಿಸಲಾಗಿದೆ. ಒಂದು ರುಂಡಮಾಲೆ, ಇನ್ನೊಂದು ರುದ್ರಮಾಲೆ. ಅವರೆಲ್ಲರೂ ಸಹೋದರರು. ನಂತರ ಅವರು ಸಹೋದರ ಸಹೋದರಿಯರು. ನಾವು ಆತ್ಮಗಳು ಬಹಳ ಸಣ್ಣದಾಗಿದ್ದೇವೆ ಎಂದು ಬುದ್ಧಿಗೆ ಬರುತ್ತದಲ್ಲವೇ? ಸಂಪೂರ್ಣ ಬಿಂದುವಾಗಿದ್ದೇವೆ. ಭ್ರುಕುಟಿಯ ನಡುವೆ ಅದ್ಭುತ ನಕ್ಷತ್ರ ಹೊಳೆಯುತ್ತಿದೆ ಎಂಬ ಗಾಯನವೂ ಇದೆ. ಈಗ ನಾವು ಚೈತನ್ಯದಲ್ಲಿದ್ದೇವೆ ಎಂದು ನಿಮಗೆ ಗೊತ್ತಿದೆ. ನಾವಾತ್ಮ ಬಹಳ ಸಣ್ಣ ನಕ್ಷತ್ರ. ನಂತರ ಇವುಗಳಲ್ಲಿ ಬಂದಾಗ ಮೊದಲು ಸಣ್ಣ ಪಿಂಡವಾಗಿರುತ್ತದೆ, ನಂತರ ಎಷ್ಟು ದೊಡ್ಡದಾಗುತ್ತದೆ. ಇವುಗಳು ಪಾತ್ರಾಭಿನಯ ಮಾಡುತ್ತಿರುತ್ತವೆ. ನಮ್ಮ ಆತ್ಮವು ಸಂಪೂರ್ಣ ಸಣ್ಣ ಬಿಂದುವಿನಂತಿದೆ ಎಂದು ನೀವು ಹೇಳುತ್ತೀರಿ. ಅದೇ ಇಷ್ಟೊಂದು ದೊಡ್ಡ ಪಾತ್ರವನ್ನು ಮಾಡುತ್ತದೆ ಈ ದೊಡ್ಡ ಶರೀರದ ಮೂಲಕ. ಇದು ದೊಡ್ಡದಾಗಿರುವ ಕಾರಣ ಮನುಷ್ಯರಿಗೆ ಶರೀರವೇ ಹೆಚ್ಚು ನೆನಪಿಗೆ ಬರುತ್ತದೆ. ಸತ್ಯಯುಗದಲ್ಲಿ ಆತ್ಮಾಭಿಮಾನಿಯಾಗಿರಿ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಹೇಳುವುದಿಲ್ಲ. ಈ ಜ್ಞಾನವು ಕೇವಲ ಈ ಸಮಯದಲ್ಲಿ ಒಂದು ಬಾರಿ ಮಾತ್ರ ನಿಮಗೆ ಸಿಗುತ್ತದೆ.
ಏಕೆಂದರೆ ಈಗ ಆತ್ಮವು ಪತಿತವಾಗಿದೆ ಎಂದು ನಿಮಗೆ ಗೊತ್ತಿದೆ. ಪತಿತವಾಗಿರುವ ಕಾರಣ ಏನೇ ಕೆಲಸ ಮಾಡಿದರೂ ಅದೆಲ್ಲವೂ ತಪ್ಪು. ತಂದೆ ಸರಿಯಾದ ಕೆಲಸ ಮಾಡಿಸುತ್ತಾರೆ, ರಾವಣ ಉಲ್ಟಾ ಮಾಡಿಸುತ್ತಾನೆ. ಉಲ್ಟಾ ಮತ್ತು ಸರಿಯಾದ ಕೆಲಸ ಯಾವುದು ಎಂದು ತಂದೆ ತಿಳಿಸಿದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಎಂದು ಹೇಳುವುದು ಅತ್ಯಂತ ಉಲ್ಟಾ ಕೆಲಸ. ಆದ್ದರಿಂದ ಉಲ್ಟಾ ಕೆಲಸ ಮಾಡಿಸುವವನನ್ನು ಪ್ರತಿ ವರ್ಷ ಸುಡುತ್ತಲೇ ಇರುತ್ತಾರೆ. ಕೊನೆಗೆ ಸುಟ್ಟೇ ಹೋಗುತ್ತಾನೆ. ಇದೇನು ಅವಿನಾಶಿ ವಸ್ತುವಲ್ಲ, ಇದು ವಿನಾಶಿಯಾಗಿದೆ ಅಲ್ಲವೇ? ಆತ್ಮವು ಮಾಡುವ ಪಾತ್ರಾಭಿನಯ ಅವಿನಾಶಿಯಾಗಿದೆ. ಅದನ್ನು ಎಂದಿಗೂ ಸುಡುವುದಿಲ್ಲ, ಅದನ್ನು ಪೂಜಿಸಲಾಗುತ್ತದೆ. ಉಳಿದಂತೆ ಮನುಷ್ಯ ಶರೀರವನ್ನು ಸುಡಲಾಗುತ್ತದೆ. ಆತ್ಮವು ಸುಡುವ ವಸ್ತುವಲ್ಲ. ಆತ್ಮವು ಮೊದಲೇ ಒಂದು ತನುವಿನಿಂದ ಹೊರಬಂದು ಇನ್ನೊಂದರಲ್ಲಿ ಪ್ರವೇಶಿಸುತ್ತದೆ, ನಂತರ ಶರೀರವನ್ನು ತೆಗೆದುಕೊಂಡು ಹೋಗುತ್ತಾರೆ. ಆತ್ಮವು ಸೆಕೆಂಡಿನಲ್ಲಿ ಹೋಗಿ ಇನ್ನೊಂದು ಶರೀರವನ್ನು ಪಡೆಯುತ್ತದೆ. ಶರೀರವನ್ನು 2-4 ದಿನ ಇಡಬಹುದು, ಆದರೆ ಆತ್ಮವು ಹೊರಟು ಹೋಗುತ್ತದೆ. ಕ್ರಿಶ್ಚಿಯನ್ನರ ಒಬ್ಬ ಸಂತ ಶೇಕ್ಸ್ಪಿಯರ್ ಇದ್ದಾರೆ. ಅವರ ಶರೀರವನ್ನು ಇದುವರೆಗೆ ಇಡಲಾಗಿದೆ ಎಂದು ಹೇಳುತ್ತಾರೆ. ಅವರಿಗೂ ಒಂದು ಮಂದಿರದಂತೆ ನಿರ್ಮಾಣವಾಗುತ್ತಿದೆ. ಔಷಧಿ ಇತ್ಯಾದಿಗಳಿಂದ ಮುಚ್ಚಿ ಇಡಲಾಗಿದೆ. ಯಾರಿಗೂ ತೋರಿಸುವುದಿಲ್ಲ, ಕೇವಲ ಅವರ ಪಾದಗಳನ್ನು ತೋರಿಸುತ್ತಾರೆ, ಅವುಗಳನ್ನು ಮುಟ್ಟುತ್ತಾರೆ. ಯಾರಾದರೂ ಕಾಯಿಲೆಯಲ್ಲಿ ಬಿದ್ದಿದ್ದರೆ ಅವರ ಪಾದ ಮುಟ್ಟುವುದರಿಂದ ಗುಣವಾಗುತ್ತಾರೆ ಎನ್ನುತ್ತಾರೆ. ಹಾಗಾದು ಅವರ ಕೃಪೆ ಎಂದು ತಿಳಿದುಕೊಳ್ಳುತ್ತಾರೆ. ಭಾವನೆಗೆ ತಕ್ಕ ಫಲ ಸಿಗುತ್ತದೆ ಎಂದು ತಂದೆ ಹೇಳುತ್ತಾರಲ್ಲವೇ? ಕನಿಷ್ಠ ಬುದ್ಧಿ ಇರುವುದರಿಂದ ಏನಾದರೂ ಸ್ವಲ್ಪ ಲಾಭವಾಗುತ್ತದೆ. ಉಳಿದಂತೆ ಹಾಗಿದ್ದರೆ ಗುಂಪು ಗುಂಪಾಗಿ ಅಲ್ಲಿಗೆ ಹೋಗುತ್ತಿದ್ದರು. ತಂದೆ ಇಲ್ಲಿಗೆ ಬಂದರೂ ಅಷ್ಟು ದೊಡ್ಡ ಗುಂಪು ಸೇರಲು ಸಾಧ್ಯವಿಲ್ಲ. ಅಷ್ಟು ಜನ ಬರಲು ಜಾಗವೇ ಇರುವುದಿಲ್ಲ. ಜನಸಂಖ್ಯೆ ಹೆಚ್ಚಾದಾಗ ವಿನಾಶವಾಗುತ್ತದೆ. ಇದು ಕೂಡ ನಾಟಕದಲ್ಲಿ ಮೊದಲೇ ನಿರ್ಧಾರವಾಗಿದೆ. ಇದು ನಡೆದುಕೊಂಡು ಬಂದಿದೆ. ಇದಕ್ಕೆ ಆದಿ ಅಥವಾ ಅಂತ್ಯವಿಲ್ಲ. ಹೌದು, ವೃಕ್ಷವು ಹಳೆಯದಾದಾಗ, ಅಂದರೆ ತಮೋ ಪ್ರಧಾನವಾದಾಗ ಈ ವೃಕ್ಷವು ಬದಲಾಗುತ್ತದೆ. ಇದು ಎಷ್ಟು ದೊಡ್ಡ ಬೇಹದ್ದಿನ ವೃಕ್ಷವಾಗಿದೆ. ಈಗ ಬದಲಾಗಬೇಕಿದೆ. ಮೊದಲು ಯಾರು ನಂಬರ್ 1 ಅಲ್ಲಿ ಹೋಗಬೇಕೋ ಅವರು ಬರುತ್ತಾರೆ. ನಂಬರ್ ವಾರಾಗಿ ಬರುತ್ತಾರೆ ಅಲ್ಲವೇ? ಎಲ್ಲಾ ಸೂರ್ಯವಂಶಿಗಳು ಒಟ್ಟಿಗೆ ಬರುವುದಿಲ್ಲ, ಚಂದ್ರವಂಶಿಗಳು ಸಹ ಒಟ್ಟಿಗೆ ಬರುವುದಿಲ್ಲ. ಮಾಲೆ ತಯಾರಾಗುವುದು ಕೂಡ ನಂಬರ್ ವಾರಾಗಿಯೇ. ಈಗ ಬರುವವರಿದ್ದಾರೆ, ಎಲ್ಲರೂ ಬಂದಿಲ್ಲ, ಎಲ್ಲರೂ ಒಟ್ಟಿಗೆ ಬರುವುದಿಲ್ಲ. ಪಾತ್ರಧಾರಿಗಳು ನಿಧಾನವಾಗಿ ಬರುತ್ತಾರೆ. ಅದು ಎಷ್ಟು ಸಣ್ಣ ಸ್ಟೇಜ್, ಇದು ಎಷ್ಟು ದೊಡ್ಡ ಸ್ಟೇಜ್. ನಂಬರ್ ವಾರ್ ತಮ್ಮ ಪಾತ್ರದ ಅನುಸಾರ ಬರುತ್ತಿರುತ್ತಾರೆ. ಈ ಪ್ರಪಂಚದಲ್ಲಿ ನಾವು ಆಟಗಾರರು ಎನ್ನುವುದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು. ನಂಬರ್ ವಾರ್ ಪಾತ್ರಾಭಿನಯ ಮಾಡಲು ಬರುತ್ತೇವೆ. ಇದು ಬಹಳ ನಿಖರವಾದ ನಾಟಕವಾಗಿದೆ, ಅಂದ್ರೆ ಅಕ್ಯುರೇಟ್ ನಾಟಕ ಆಗಿದೆ. ಇದರಲ್ಲಿ ಯಾವುದೇ ಬದಲಾವಣೆ ಇರಲು ಸಾಧ್ಯವಿಲ್ಲ. ಇದನ್ನು ಇನ್ಅಕ್ಯುರೇಟ್ ಎಂದು ಹೇಳಲು ಸಾಧ್ಯವಿಲ್ಲ. ಮಧುರ ಮಕ್ಕಳೇ, ಇಲ್ಲಿ ಕುಳಿತಾಗ ಬುದ್ಧಿಯಲ್ಲಿ ಇದೇ ನೆನಪಿರಲಿ. ಉಳಿದ ಸತ್ಸಂಗಗಳಲ್ಲಿ ಬೇರೆ ಬೇರೆ ಅನೇಕ ವಿಷಯಗಳು ಬುದ್ಧಿಯಲ್ಲಿ ಬರುತ್ತಿರುತ್ತವೆ. ಶಾಸ್ತ್ರಗಳಲ್ಲಿ ಎಷ್ಟು ವಿಷಯಗಳಿವೆ. ಇದು ಒಂದೇ ಶಿಕ್ಷಣವಾಗಿದ್ದು ಇದರಿಂದ ನಿಮ್ಮ ಸಂಪಾದನೆಯಾಗುತ್ತದೆ. ಆ ಶಾಸ್ತ್ರಗಳನ್ನು ಓದುವುದರಿಂದ ಸಂಪಾದನೆಯಾಗುವುದಿಲ್ಲ. ಹೌದು, ಏನಾದರೂ ಕೆಲವು ಗುಣಗಳು ಚೆನ್ನಾಗಿರುತ್ತವೆ. ಗ್ರಂಥಗಳನ್ನು ಓದಲು ಕುಳಿತಾಗ ಎಲ್ಲರೂ ನಿರ್ವಿಕಾರಿಗಳಾಗಿರುತ್ತಾರೆ ಎಂದಲ್ಲ, ಎಲ್ಲರೂ ಭ್ರಷ್ಟಾಚಾರದಿಂದಲೇ ಜನಿಸುತ್ತಾರೆ. ನಂತರ ಅವರಲ್ಲಿ ಕೆಲವರು ಒಳ್ಳೆಯವರು, ಕೆಲವರು ಕೆಟ್ಟವರು ಇರುತ್ತಾರೆ. ಕೆಲವರು ಒಳ್ಳೆಯವರು, ಕೆಲವರು ಬಹಳ ವಿಕಾರಿಗಳಾಗಿರುತ್ತಾರೆ. ಸನ್ಯಾಸಿಗಳಲ್ಲಿಯೂ ಹೀಗೆ ಇರುತ್ತಾರೆ. ಹುಲಿಯ ಸನ್ಯಾಸಿ ಇದ್ದನು, ಮೊದಲು ಸನ್ಯಾಸಿಯಾಗಿದ್ದನು, ನಂತರ ಗೃಹಸ್ಥಿಯಾದನು. ಕುಮಾರಿಯರು ಇತ್ಯಾದಿ ಬಹಳಷ್ಟು ಜನ ಹೋಗುತ್ತಿದ್ದರು. ಕೊನೆಗೆ ಮದುವೆಯಾದನು, ನಂತರ ಮಕ್ಕಳು ಆದವು. ಬೇರೆಯವರಿಂದ ಮಗು ಆದರೆ ಹೆಸರು ಹಾಳಾಗುತ್ತದೆ. ಸನ್ಯಾಸಿಯ ಹೆಸರಂತೂ ಇನ್ನೂ ಹೆಚ್ಚು ಹಾಳಾಗುತ್ತದೆ. ಈ ಸಮಯದಲ್ಲಿ ಎಲ್ಲರೂ ಭ್ರಷ್ಟಾಚಾರದಿಂದಲೇ ಜನಿಸುತ್ತಾರೆ ಎಂದು ವಿಚಾರ ಮಾಡಲಾಗುತ್ತದೆ. ಅಲ್ಲಿ ಜನ್ಮ ಹೇಗೆ ಆಗುತ್ತದೆ ಎಂದು ನಿಮ್ಮನ್ನು ಕೇಳುತ್ತಾರೆ. ಅವರಿಗೆ ಹೇಳಿ, ಅಲ್ಲಿ 5 ವಿಕಾರಗಳೇ ಇರುವುದಿಲ್ಲ. ಅಲ್ಲಿರುವುದು ಕೇವಲ ಯೋಗ ಬಲ. ಯೋಗ ಬಲದಿಂದ ಇಡೀ ವಿಶ್ವವನ್ನು ಪವಿತ್ರವನ್ನಾಗಿ ಮಾಡಬಹುದು.
ಯೋಗ ಬಲದಿಂದ ವಿಶ್ವದ ಮಾಲೀಕರಾಗಬಹುದು ಎಂದ ಮೇಲೆ ಮಕ್ಕಳು ಏಕೆ ಆಗುವುದಿಲ್ಲ? ಅಲ್ಲಿ ಮೊದಲೇ ಸಾಕ್ಷಾತ್ಕಾರವಾಗುತ್ತದೆ. ಮಗು ಬರಲಿದೆ ಎಂದು ಪತಿತರಾಗುವ ವಿಷಯವೇ ಇರುವುದಿಲ್ಲ. ಪತಿತರಾಗುವವರನ್ನು ದುಶ್ಯಾಸನ, ದ್ರೌಪದಿ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಇಬ್ಬರೂ ಕೂಗುತ್ತಾರೆ. ಅವರು ಹೇಳುತ್ತಾರೆ, ಬಾಬಾ, ಈ ದುಶ್ಯಾಸನ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಿದ್ದಾನೆ. ಅವರೂ ಹೇಳುತ್ತಾರೆ, ಬಾಬಾ, ದ್ರೌಪದಿ ನಮ್ಮನ್ನು ಪತಿತರನ್ನಾಗಿ ಮಾಡುತ್ತಿದ್ದಾಳೆ. ಇಂತಹ ಅನೇಕ ಕೇಸುಗಳಿವೆ. ಇಬ್ಬರೂ ರಿಪೋರ್ಟ್ ಮಾಡುತ್ತಾರೆ. ಈ ಸಮಯದಲ್ಲಿಯೇ ಕೂಗುತ್ತಾರೆ, ಏಕೆಂದರೆ ಇದು ಸಂಗಮ ಯುಗವಾಗಿದೆ. ಎಲ್ಲರೂ ಪವಿತ್ರರಾಗುವುದಿಲ್ಲ. ಬಾಬಾ ತಿಳಿಸಿದ್ದಾರೆ. ಬಾಬಾ ಕೇವಲ ಹೆದರಿಸುವುದಿಲ್ಲ, ನಿಖರವಾದ ವಿಷಯವನ್ನು ತಿಳಿಸುತ್ತಾರೆ. ಅತ್ಯಂತ ಒಳ್ಳೆಯ ಮಕ್ಕಳನ್ನೂ ಸಹ ಮಾಯೆಯು ಕೆಳಗೆ ಬೀಳಿಸುತ್ತದೆ. ಮಾಯೆಯು ಬೀಳಿಸಲು ತಡ ಮಾಡುವುದಿಲ್ಲ. ತಂದೆಯು ಅದೇ ಸಮಯದಲ್ಲಿ ಬಂದು ಹೇಳುತ್ತಾರೆ, ತಂದೆಗೆ ತಿಳಿಸುತ್ತಾರೆ. ತಿಳಿಸದಿದ್ದರೆ ಪಾಪ 100 ಪಟ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಒಳಗಡೆ ಏನಿದೆಯೋ ಅದು ಆತ್ಮದ ಬುದ್ಧಿಯಲ್ಲಿದೆ ಅಲ್ಲವೇ? ತಂದೆ ಹೇಳುತ್ತಾರೆ, ಮಕ್ಕಳೇ, ಏನೇ ಪಾಪ ಕರ್ಮಗಳನ್ನು ಮಾಡಿದ್ದರೂ ನನಗೆ ತಿಳಿಸಿ, ಏಕೆಂದರೆ ನಾನು ಅವಿನಾಶಿ ವೈದ್ಯನಾಗಿದ್ದೇನೆ. ಸರ್ಜನ್ಗೆ ತಿಳಿಸುವುದರಿಂದ ನೀವು ಹಗುರವಾಗುತ್ತೀರಿ. ಉಳಿದಂತೆ ಜನ್ಮ ಜನ್ಮಾಂತರದ ವಿಷಯ ಯಾರಿಗೂ ತಿಳಿದಿಲ್ಲ. ಅಂತ್ಯದವರೆಗೆ ತಂದೆಯನ್ನೇ ನೆನಪು ಮಾಡುತ್ತೀರಿ. ಆಗ ಪಾಪಗಳು ಕಳೆದು ಹೋಗುತ್ತವೆ. ಯಾರು ಸತ್ಯವನ್ನು ಹೇಳುತ್ತಾರೋ ಮತ್ತು ಪುರುಷಾರ್ಥ ಮಾಡುತ್ತಾರೋ ಅವರು ಲಾಟರಿಯನ್ನು ಗೆಲ್ಲುತ್ತಾರೆ. ಎಲ್ಲವೂ ಪುರುಷಾರ್ಥದ ಮೇಲಿದೆ. ಈ ವೃದ್ಧರು ಪುರುಷಾರ್ಥ ಮಾಡುತ್ತಾರೆ ಅಲ್ಲವೇ? ಇವರು ಪತಿತರಾಗಿದ್ದಾರೆ. ಇಡೀ ಆಯುಷು 60 ವರ್ಷದವರೆಗೆ ಪತಿತರಾಗಿದ್ದರು. ಈ ಎಲ್ಲಾ ವಿಷಯಗಳನ್ನು ತಂದೆ ನಿಮಗೆ ರಿಫ್ರೆಶ್ ಮಾಡಲು ತಿಳಿಸುತ್ತಾರೆ. ಶಾಲೆಗೆ ಬರದಿದ್ದರೆ ಕ್ಯಾರೆಕ್ಟರ್ ಹೇಗೆ ಸುಧಾರಿಸುತ್ತದೆ? ಭಾರತದ ಚಾರಿತ್ರ್ಯ ಈಗ ಕೆಟ್ಟದಾಗಿದೆ ಅಲ್ಲವೇ? ವಿಕಾರವೇ ನಂಬರ್ 1 ಕೆಟ್ಟ ಗುಣವಾಗಿದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಕ್ಕಳೇ, ಕಾಮ ವಿಕಾರವು ಮಹಾಶತ್ರುವಾಗಿದೆ. ಹಿಂದೆ ಕೂಡ ಈ ಗೀತಾಜ್ಞಾನವನ್ನು ಕೇಳಿದ್ದೀರಿ. ಅದನ್ನು ತಂದೆ ಸಂಗಮ ಯುಗದಲ್ಲಿ ನೀಡಿದ್ದರು. ಆಗ ಅಟಾಮಿಕ್ ಬಾಂಬ್ಗಳ ಯುದ್ಧವು ನಡೆದಿತ್ತು. ಯುದ್ಧ ಯಾವಾಗ ನಡೆದಿತ್ತು ಎಂದು ಯಾರಿಗೂ ಗೊತ್ತಿಲ್ಲ. ತಂದೆ ಸಂಪೂರ್ಣ ಲೆಕ್ಕಾಚಾರವನ್ನು ತಿಳಿಸುತ್ತಾರೆ. ಪ್ರತಿ 5000 ವರ್ಷಗಳ ನಂತರ ಯುದ್ಧ ನಡೆಯುತ್ತದೆ. ವೃಕ್ಷವು ಹಳೆಯದಾಗುತ್ತದೆ. ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ. ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿಸುತ್ತೀರಿ. ಎಲ್ಲರೂ ತಿಳಿಸುವುದಿಲ್ಲ. ಉಳಿದಂತೆ ತಂದೆಯು ಎಲ್ಲರಿಗೂ ಒಟ್ಟಿಗೆ ತಿಳಿಸುತ್ತಾರೆ. ನಂತರ ಪ್ರತಿಯೊಬ್ಬರ ಬುದ್ಧಿ ಅವರವರದಾಗಿದೆ. ಶಾಲೆಯಲ್ಲಿ ಶಿಕ್ಷಕರು ಕಲಿಸುತ್ತಾರೆ. ಆ ಶಿಕ್ಷಣದಲ್ಲಿ ಶಿಕ್ಷಕರು ಪ್ರತ್ಯೇಕವಾಗಿಯೂ ಕಲಿಸುತ್ತಾರೆ. ಇಲ್ಲಿ ಆ ವಿಷಯವಿಲ್ಲ. ಬಾಬಾ ಅವರಿಗೆ ಕೃಪೆ ಮಾಡಿ, ಆಶೀರ್ವಾದ ಮಾಡಿ ಎಂದು ಬರೆಯುತ್ತಾರೆ. ಬಾಬಾ ಬರೆಯುತ್ತಾರೆ, ಪುರುಷಾರ್ಥದ ಮೂಲಕ ನಿಮ್ಮ ಮೇಲೆ ನೀವೇ ಆಶೀರ್ವಾದ ಮಾಡಿಕೊಳ್ಳಿ. ಪುರುಷಾರ್ಥದ ಮೂಲಕ ತಮಗೆ ತಾವೇ ತಿಲಕ ಇಟ್ಟುಕೊಳ್ಳಬೇಕು. ಆಶೀರ್ವಾದದ ವಿಷಯವೇ ಇಲ್ಲ. ಇದರಲ್ಲಿ ಮುಖ್ಯವಾದುದು ನೆನಪಿನ ಯಾತ್ರೆ ಮತ್ತು ದೈವಿ ಗುಣಗಳು. ಅನೇಕರನ್ನು ನಿಮ್ಮ ಸಮಾನರನ್ನಾಗಿ ಮಾಡಿದರೆ ರಾಜ ಮಹಾರಾಜರಾಗುತ್ತೀರಿ. ರಾಜ ಮಹಾರಾಜರು ಯಾವಾಗ ಪ್ರಾರಂಭವಾದರು? ತಂದೆ ಬಂದು ಈ ಶಿಕ್ಷಣದ ಮೂಲಕ ಈ ಆಸ್ತಿಯನ್ನು ನೀಡಿದ್ದಾರೆ ಎಂದು ನಿಮಗೆ ಗೊತ್ತಿದೆ. ಈ ಶಿಕ್ಷಣದಿಂದ ನಿಮಗೆ ಈ ಆಸ್ತಿ ಸಿಗುತ್ತದೆ. ಅದು ನಂತರ ನಡೆದುಕೊಂಡು ಬರುತ್ತದೆ. ನಂತರ ದ್ವಾಪರ ಯುಗ ಪ್ರಾರಂಭವಾದಾಗ ಬಹಳಷ್ಟು ದಾನ, ಪುಣ್ಯ ಇತ್ಯಾದಿಗಳನ್ನು ಮಾಡುತ್ತಾರೆ. ಒಳ್ಳೆಯ ಕರ್ಮಗಳನ್ನು ಮಾಡುವುದರಿಂದ ರಾಜ್ಯ ಸಿಗುತ್ತದೆ, ಆ ಸಂಪತ್ತು ಸಿಗುತ್ತದೆ. ರಾಜ ಮಹಾರಾಜರ ಪದವಿಯನ್ನು ಕೂಡ ಖರೀದಿಸುತ್ತಾರೆ. ಯಾರಾದರೂ ಬಹಳ ಶ್ರೀಮಂತರಿದ್ದರೆ 10-20 ಲಕ್ಷ ಸರ್ಕಾರಕ್ಕೆ ಸಹಾಯ ಮಾಡಿದರೆ ಅವರಿಗೆ ಪದವಿ ಸಿಗಬಹುದು. ಇದು ರಾವಣನ ಪ್ರಪಂಚ ಮತ್ತು ಅದು ರಾಮನ ಪ್ರಪಂಚ. ಚಕ್ರ ಹೇಗೆ ಸುತ್ತುತ್ತದೆ? ಪ್ರತಿಯೊಬ್ಬರು ತಮ್ಮ ಪೂರ್ಣ ಸಮಯದಲ್ಲಿ ಪಾತ್ರಾಭಿನಯ ಮಾಡುತ್ತಿರುತ್ತಾರೆ. ಒಳ್ಳೆಯದು. ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ, ನಮಸ್ತೆ, ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಅಥಾರಿಟಿ ಸ್ವರೂಪ ಭವ. ಭಾಷಣದ ಲಿಂಕ್ ಯೋಚಿಸುವುದು, ಪಾಯಿಂಟ್ಸ್ಗಳನ್ನು ಪುನರಾವರ್ತಿಸುವುದು ಇದು ಸ್ವರೂಪವಲ್ಲ, ಆದರೆ ಸ್ನೇಹ,
ಮತ್ತು ಪ್ರಾಪ್ತಿಯ ಸಂಪನ್ನ ಸ್ವರೂಪವು ಕಂಡು ಬಂದಾಗ ಅಥಾರಿಟಿ ಎನ್ನಲಾಗುತ್ತದೆ. ಅಥಾರಿಟಿಯು ಯೋಚಿಸಬೇಕಾಗಿಲ್ಲ, ಯೋಚಿಸಿದ್ದೇ ಆಗಿರುತ್ತದೆ. ಸ್ಟೇಜ್ ಮೇಲೆ ಬರುವ ಮೊದಲು ಮನನ ಮಾಡಿ ಬುದ್ಧಿಯಲ್ಲಿ ಮೊದಲೇ ವಿಷಯದ ಸ್ಪಷ್ಟೀಕರಣ ಮಾಡಿಕೊಳ್ಳಬೇಕು. ವಿಷಯವು ಸಿದ್ಧವಾಗಿದ್ದರೆ ಅಥಾರಿಟಿಯಿಂದ ಮಾತನಾಡುತ್ತೀರಿ. ಪಾಯಿಂಟ್ಸ್ಗಳ ಬಗ್ಗೆಯೇ ಯೋಚಿಸುತ್ತಿದ್ದರೆ ಅಥಾರಿಟಿಯ ಅನುಭವವಾಗುವುದಿಲ್ಲ. ಒಳ್ಳೆಯದು. ಓಂ ನಮಃ ಶಿವಾಯ.